ನಮಸ್ಕಾರ ಆಚಾರ್ಯ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಷು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 14ನೇ ಅಧ್ಯಾಯ 24ನೇ ಶ್ಲೋಕ. ಸಮದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯಪ್ರಿಯಾ ಪ್ರಿಯೋ ಧೀರಃ ತುಲ್ಯನಿಂದಾತ್ಮಸಂಸ್ತುತಿಃ. ಈ ಹಿಂದೆ ಹೇಳಿದ ಈ 3 ಗುಣಗಳನ್ನು ಮೀರಿ ನಿಂತವನು ಹೇಗಿರ್ತಾನೆ? ಸ್ವಸ್ಥಃ ಅಂದರೆ ಸಾಮಾನ್ಯವಾಗಿ ನಿರ್ವಿಕಾರದವನು. ಸ್ವಸ್ಥಃ ಯಾವುದೇ ರೀತಿಯಾದಂತಹ ವಿಕಾರ ಇಲ್ಲ. ಅದಕ್ಕೆ ಹೇಳಿದ್ವಿ ನಿಮ್ಮ ಸ್ವಾಸ್ಥ್ಯ ಹೇಗಿದೆ ಅಂತ ಕೇಳುತ್ತೇವೆ. ಅಂದರೆ ಏನು? ನಮ್ಮ ಶರೀರದಲ್ಲಿರುವಂತಹ ವಾತ ಪಿತ್ತ ಕಫಗಳ ಅವುಗಳಿಂದ ಆಗುವಂತಹ ಪರಿಣಾಮ, ಅವುಗಳ ವಿಕಾರ ಏನಾದರೂ ಆಗಿದೆನಾ? ಆಗಿಲ್ಲ ಅಂತಂದರೆ ಸ್ವಸ್ಥ. ಇಲ್ಲಿ ವಾತಪಿತ್ತ ಶಾರೀರಿಕ ಸ್ವಸ್ಥ ಅಲ್ಲ, ಸ್ವಾಸ್ಥ್ಯ ಅಲ್ಲ, ಮನಸ್ಸಿನ ಸ್ವಾಸ್ಥ್ಯ, ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮನಸ್ಸಿನ ಸ್ವಾಸ್ಥ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಸ್ವಸ್ಥ ಯಾವುದೇ ಆ 3 ಗುಣಗಳಿಂದ ನೋಡಿ, ವಾತ ಪಿತ್ತ ಕಫ ಸತ್ವರಜಸ್ಸು ತಮಸ್ಸು ಎಲ್ಲವೂ 3 ಸತ್ವರಜಸ್ತಮೋ ಗುಣಗಳಿಂದ ಆಗುವಂತಹ ವಿಕಾರ ಇವನಿಗೆ ಇಲ್ಲ. ಯಾಕೆ? ಪರಮಾತ್ಮನ ನಂಬಿದ್ದಾನೆ, ಅವನು ಸ್ವಸ್ಥ. ಅವನು ಹೇಗೆ ಅಂತಂದರೆ ಸಮ ಲೋಷ್ಟಾಶ್ಮ ಕಾಂಚನಃ. ಸಮ ದುಃಖ ಸುಖ. ಮೊಟ್ಟ ಮೊದಲಿಗೆ ದುಃಖ ಹಾಗೂ ವೈಷಯಿಕ ಸುಖ ಎರಡನ್ನೂ ಕೂಡ ಅವನು ಹೇಯ ಅಂತ ತಿಳಿತಾನೆ. ದುಃಖ ಬಂದಾಗ ನನಗೆ ಹೇಗೆ ಬೇಡ ಅಂತ ಹೇಳ್ತಾನೋ, ದುಃಖ ಬಂದರೆ ಎಲ್ಲರೂ ಸ್ವಾಗತ ಮಾಡೋದಿಲ್ಲ ಅದನ್ನು. ಅಬಾ ಬಂತಪ್ಪ ದುಃಖ, ಬನ್ನಿ 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 ಅಂಥೇಳಿ ಹೇಗೆ ಅದು ಬೇಡ ಅಂತ ಅವನಿಗೆ ಭಾವನೆ ಇರ್ತದೋ, ಹಾಗೆ ವೈಷಯಿಕ ಸುಖ ಬೇಡ. ಅದರಿಂದ ದುಃಖ ಹಾಗೂ ವೈಷಯಿಕ ಸುಖಗಳಲ್ಲಿ ಸಾಮಾನ್ಯವಾಗಿ ಅವನು ಒಂದೇ ಬುದ್ಧಿ ಇರ್ತದೆ. ದುಃಖ ಹೇಗೆ ನನಗೆ ಹೇಯವೋ ಹಾಗೆ ವೈಷಯಿಕ ಸುಖವೂ ಕೂಡ ನನಗೆ ಹೇಯ. ಅಷ್ಟೇ ಅಲ್ಲ, ಸಮಲೋಷ್ಟಾಶ್ಮ ಕಾಂಚನಃ. ಸಮಲೋಷ್ಟ ಅಶ್ಮ, ಕಲ್ಲು ಮಣ್ಣು. ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಕಲ್ಲು ಮಣ್ಣನ್ನು ನೋಡಿ ಅಯ್ಯೋ ಕಲ್ಲು ಸಿಕ್ತಪ್ಪ, ಅಯ್ಯೋ ಮಣ್ಣು ಸಿಕ್ತಪ್ಪ, ತಗೊಂಡು ಬ್ಯಾಗಲ್ಲಿ ಹಾಕೊಳ್ತೀವ. ಮಧ್ಯಾಹ್ನ ಹೋಗ್ತಾ ಇರ್ತೀರಿ, 1 ಗಂಟೆಗೆ ಒಳ್ಳೆ ಬಂಗಾರದ ಬ್ಯಾಸ್ಲೆಟ್ ಬಿದ್ದಿದೆ ಅಂತ ತಿಳ್ಕೊಳ್ಳಿ. ಹೊಳಿತಾ ಇದೆ, ಮೆಲ್ಲಕ್ಕೆ ಹಾಕೊಂಡು ಹೋಗ್ತೀವಿ. ಯಾಕೆ? ಬಂಗಾರ ಬೇಕು, ಬೆಲೆಯಪ್ಪ ಅದಕ್ಕೆ. ಕಲ್ಲು ಮಣ್ಣು ಎಲ್ಲ ಬೇಕಲ್ಲ ಸಿಗುತ್ತೆ. ಕಾಂಚನಃ ಲೋಷ್ಟ ಅಶ್ಮ. ಮಣ್ಣು ಕಲ್ಲುಗಳು ಹೇಗೆ ಹೇಯವೋ, ಹೇಗೆ ಅದನ್ನು ತಾತ್ಸಾರ ಮಾಡ್ತೇವೋ ಅವುಗಳು ಕಂಡಾಗ, ಹಾಗೆ ಬಂಗಾರವನ್ನು ಮತ್ತೊಬ್ಬರದೆಲ್ಲ ಬಿಡಿ, ತಂದೇ ಆದ ಬಂಗಾರವನ್ನೂ ಹೇಯ. ಮನೆಯಲ್ಲಿರುವುದ ಬಂಗಾರವೂ ನನಗೂ ಅಷ್ಟೆ. ಇದನ್ನು ರಾಯರಲ್ಲಿ ನೋಡಬೇಕು ನಾವು.
ತೂತಾಗಿರುವಂತಹ ಪಾತ್ರೆಗಳನ್ನು ಕದ್ದುಕೊಂಡು ಹೋದ್ರೂ ಅವರಿಗೆ ಯಾವ ದುಃಖ ಆಗಲಿಲ್ಲ. ಅಯ್ಯೋ ಪಾಪ, ನಮ್ಕಿನ ಬಡವರು ಇರ್ಬೇಕು ಆ ಕಳ್ಳರು ಅಂತ. ಸಮಾನತೆ, ಲೋಷ್ಟ ಅಶ್ಮ ಕಾಂಚನ, ಈ ಮೂರುಗಳಲ್ಲಿ ಸಮಾನತೆ. ತುಲ್ಯ ಪ್ರಿಯ ಅಪ್ರಿಯ, ಪ್ರಿಯವಾದದ್ದು ಸಿಕ್ಕಾಗ, ಅಪ್ರಿಯವಾದದ್ದು ಸಿಕ್ಕಾಗ, ಪ್ರಿಯವಾದಂತಹ ಸಂಸ್ಕೃತಿ ಸಿಕ್ಕಾಗ, ಅಪ್ರಿಯವಾದಂತಹ ನಿಂದೆ ಸಿಕ್ಕಾಗ ಸಮಾನವಾಗಿ ಕಾಣುತ್ತಾನೆ. ಯಾಕೆ? ಅವನು ಧೀರ, ಅವನು ಧೀರ. ನಿಂದೆ ಸ್ತುತಿಗಳನ್ನ ಹೇಯವಾಗಿ ಕಾಣುತ್ತಾನೆ. ಯಾರಾದರೂ ಬಂದು ನಿಂದೆ ಮಾಡಲಿ, ಅಥವಾ ಅವನಿಗೆ ಬಹಳ ಪ್ರಶಂಸೆ ಮಾಡಿ, ನೀವು ಹೀಗಾಚಾರೆ ಹಾಗಾಚಾರೆ, ನಾವು ಬಾಬಾ ಮೇಲೆ ಕೂತ್ಬಿಡ್ತೇವೆ, ಮುಗಿದು ಹೋಯ್ತು. ಸ್ವಲ್ಪ ಯಾರಾದರೂ ಒಂದು ಶಬ್ದ ಏನಾದರೂ ಅಂದ್ರ ಸಿಟ್ಟು, ಆಪಾದ ತಲಮಸ್ತಕವಾಗಿ, ಆಪಾದ ಮೌಳಿ ಪರ್ಯಂತ ಸಿಟ್ಟು, ಸಂಪೂರ್ಣ ಸಿಟ್ಟು ಶುರು, ದ್ವೇಷ ಶುರು. ನನಗೇ ಹೀಗಂದ್ರ, ನನ್ನನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಎದಕ್ಕೆ ಬೇಕು? ನಿಮ್ಮನ್ನು ನನ್ನನ್ನು ಅರ್ಥ ಮಾಡ್ಕೊಂಡು ನಿಮಗೇನಾಗಬೇಕು? ಪರಮಾತ್ಮನ ಅರ್ಥ ಮಾಡ್ಕೊಳ್ಬೇಕು. ಪುರುಷಾರ್ಥಗಳಲ್ಲಿ ಪರಮ ಪುರುಷಾರ್ಥವಾದ ಮೋಕ್ಷ ಸಿಗತ್ತೆ. ಅವರು ಅರ್ಥ ಮಾಡ್ಕೊಂಡು ಬಿಡು, ಅವರ ಹಣೆವಾರ ತಗೊಂಡು ಏನು ಮಾಡೋದು? ಈ ರೀತಿ ನಿಂದನೆಯಲ್ಲಿ ಪ್ರಶಂಸೆಯಲ್ಲಿ ಸಮಾನ ಒಂದು ಧರ್ಮವನ್ನು ಕಾಣೋದು. ನನಗೆ ಯಾರೂ ನಿಂದಿಸಬಾರದು, ಹೇಗೆ ಆ ನಿಂದನೆ ಅನ್ನೋದು ಹೇವೋ ಹಾಗೆ ನನಗೆ ಯಾರೂ ಕೂಡ ಹೊಗಳಲು ಬಾರದು ಅಂತ ಆ ಒಂದು ಪ್ರಶಂಸೆಯನ್ನ ಹೇಯ ಅಂತ ಕಾಣಬೇಕು. ಈ ರೀತಿ ಅವನು ಕಾಣ್ತಾನೆ. ಯಾಕೆ ಅಂತಂದ್ರೆ ಧೀರ, ಧಿಯಾರವಂತೆ, ಅರ್ಥಾತ್ ಧೀರ ಸದಾಕಾಲ ಜ್ಞಾನದಿಂದಾಗಿ ವಿಚಾರ ಮಾಡ್ತಾನೆ. ಜ್ಞಾನಿಯವನು ಧೀರ ಏವ ತುಲ್ಯ ಪ್ರಿಯ ಪ್ರಿಯ, ಧೀರ ಏವ ತುಲ್ಯನಿಂದ ಸಂಸ್ತುತಿ. ಆ ಜ್ಞಾನಿಯೇನೇ ಈ ಸಮಾನತೆಯನ್ನು ಹೊಂದಲಿಕ್ಕೆ ಸಾಧ್ಯ. ಪ್ರಿಯವಾದದ್ರಲ್ಲಿ ಅಪ್ರಿಯವಾದದ್ರಲ್ಲಿ. ಅತ್ಯಂತ ಪ್ರಿಯರಾದವರು ಮೃತರಾದರೆ ಬಹಳ ದುಃಖ ಆಗುತ್ತೆ. ಅಪ್ರಿಯರಾದವರು ಹೋದರೆ ಮುಂಚೆಯಿಂದನೇ ಅವರನ್ನು ದ್ವೇಷ ಮಾಡ್ಕೊಂಡು ಬಂದಿರ್ತೀವಿ, ಬಹಳ ಖುಷಿ ಆಗತ್ತೆ. ಯಾವುದೂ ಆಗಬಾರದು. ತುಲ್ಯ ಪ್ರಿಯಾಪ್ರಿಯ, ತುಲ್ಯ ನಿಂದಾ ಸಂಸ್ತುತಿ. ಈ ಎರಡರಲ್ಲೂ ಅವನು ಸಮಾನತೆಯನ್ನು ಹೊಂದಿರುತ್ತಾನೆ. ಯಾಕೆ? ಧೀರ. ಅರ್ಥ ಬರ್ಕೊಳ್ಳಿ. ಸ್ವಸ್ಥ, ಸ್ವಸ್ಥ, ನಿರ್ವಿಕಾರನು. ಸ್ವಸ್ಥ ನಿರ್ವಿಕಾರನು, ಸಮ ದುಃಖ ಸುಖ, ದುಃಖ ಸುಖಗಳನ್ನು ಸಮಾನವಾಗಿ ಕಾಣುವನು. ದುಃಖ ಸುಖಗಳನ್ನು ಸಮಾನವಾಗಿ ಕಾಣುವವನಾಗಿರುತ್ತಾನೆ. ಇದು ಆ ವ್ಯಕ್ತಿಯನ್ನ ಹೇಳ್ತಾ ಇದೆ. ಸಮ ದುಃಖ ಸುಖ ಅಂದ್ರೆ ಆ ವ್ಯಕ್ತಿ. ಯಾಕೆ? ದುಃಖ ಮತ್ತು ಸುಖಗಳನ್ನು ಸಮಾನವಾಗಿ ಯಾರು ಕಾಣ್ತಾ ಇದ್ದಾನೋ ಅವನು ಸಮ ದುಃಖ ಸುಖ. ಕಹ ಸಹ ಸ್ವಸ್ಥ. ಅವನು ಯಾರು? ಅವನು ಸ್ವಸ್ಥ. ಯಾಕೆ? ನಿರ್ವಿಕಾರ ಅಂತ. ಸ್ವಸ್ಥ ನಿರ್ವಿಕಾರನು, ಸಮ ದುಃಖ ಸುಖ, ದುಃಖ ಸುಖಗಳನ್ನು ಸಮಾನವಾಗಿ ಕಾಣುವವನಾಗಿರುತ್ತಾನೆ. ಸಮಲೋಷ್ಟಾಶ್ಮ ಕಾಂಚನ, ಕಲ್ಲು ಮಣ್ಣು ಬಂಗಾರ ಎಲ್ಲವನ್ನೂ ಸಮಾನವಾಗಿ ಕಾಣುತ್ತಾನೆ. ಆಚಾರ್ಯ, ನಾವೂ ಸಮಾನವಾಗಿ ಕಾಣ್ತೇವೆ ಆಚಾರ್ಯ. ಅದೂ ಒಂದು ವಸ್ತು, ಇದೂ ಒಂದು ವಸ್ತು. ಅದೇ ಬಂಗಾರ ಸಿಕ್ಕಾಗ ಹಾಕೊಳ್ತೇವೆ, ಹಾಗಲ್ಲ.
ಇದನ್ನ ಕಲ್ಲು ಮಣ್ಣನ್ನು ನೋಡಿದಾಗ ವಸ್ತು ಹೌದು, ಅದನ್ನು ನೋಡಿದಾಗ ಹೇಗೆ ಬಿಟ್ಟು ಹೋಗ್ತೀರೋ, ಅದರಲ್ಲಿ ಗಮನನೇ ಕೊಡೋದಿಲ್ವೋ ಹಾಗೆ ಬಂಗಾರ ಕಂಡಾಗ ಒಮ್ಮೆ ಅನಿಸುತ್ತೆ ತಿರುಪತಿಗೆ ಹೋಗಿ ಮುಂಚೆ ಗೋಪುರವನ್ನು ನೋಡಿ ಏನು ಯಪ್ಪ ಎಷ್ಟು ಬಂಗಾರ. ಈಗ ಉಡುಪಿ ಕೃಷ್ಣನಿಗೂ ಗೋಪುರ ಆಗೋಗ್ಬಿಟ್ಟಿದೆ ಬಂಗಾರದ್ದು. ಎಷ್ಟು ಬಂಗಾರ ಅಂತ ಒಂದು ಸಣ್ಣ ಒಂದು ಯೋಚನೆ ಹಿಂಗೆ ಜಸ್ಟ್ ಪಾಸ್ ಆಗುತ್ತೆ. ಬೇಕು ಅಂತ ಅನ್ಸಲ್ಲ, ಎಷ್ಟಿದೆಯಪ್ಪ ಬಂಗಾರ ಅಂತ ಪಾಸ್ ಆಗತ್ತೆ. ಈಗ ಆ ರೀತಿನೂ ಆಗಬಾರದು ಅಂತ. ಸಮಲೋಷ್ಟಾಶ್ಮ ಕಾಂಚನ, ಚೂರು ಎಲ್ಲಾದ್ರೂ ಕಂಬಕ್ಕೆ ಸ್ವಲ್ಪ ಹೀಗೆ ಕಿತ್ತಿದ ಸ್ವಲ್ಪ ಮುರ್ಕೊಂಡು ಕಿಸದಲ್ಲಿ ಹಾಕೊಂಡು ಹೋದ್ರೂ ಸಾಕು ಅಂತ ಕೆಲವೊಮ್ಮೆ ಅನಿಸ್ತಿರುತ್ತೆ. ತುಲ್ಯ ಪ್ರಿಯ ಪ್ರಿಯ, ಒಂದು ನಿಮಿಷ, ಧೀರ ಅಂತ ಬರ್ಕೊಳ್ಳಿ. ಧೀರ ಜ್ಞಾನಿಯು, ಅವನೇ ನಿರ್ವಿಕಾರನು ಜ್ಞಾನಿ ಎಲ್ಲೋ ಒಂದೇ. ಧೀರ ಜ್ಞಾನಿಯು, ತುಲ್ಯ ಪ್ರಿಯ ಪ್ರಿಯ, ಅಪ್ರಿಯ ಮತ್ತು ಪ್ರಿಯಗಳನ್ನು ಸಮಾನವಾಗಿ ಕಾಣುವನು. ಅಪ್ರಿಯ ಮತ್ತು ಪ್ರಿಯವನ್ನು ಸಮಾನವಾಗಿ ಕಾಣುವನು. ತುಲ್ಯನಿಂದ ಸಂಸ್ತುತಿ, ತುಲ್ಯನಿಂದ ಸಂಸ್ತುತಿ, ನಿಂದನೆ ಮತ್ತು ಪ್ರಶಂಸೆಗಳನ್ನು ಸಮಾನವಾಗಿ ಕಾಣುವನು. ಪ್ರಶ್ನೆ ಅಂದ್ರೆ ಕೇಳಿ. ರಂಗ ನಿನ್ನ ಕೊಂಡಾಡುವ ಆ ಹಾಡಿನಲ್ಲಿ ಇದೇ ಬರುತ್ತಲ್ಲ. ಸಂಘ ಸುಖ ವಿತ್ತು ಕಾಯೋ ಕರುಣಾ ಸಾಗರ, ಸಾಗರ ಹರಿಯರೋ. ಸರಿ, ಮುಂದೆ ಹೋಗೋಣ. ಮಾನಾಪಮಾನಯೋ ತುಲ್ಯ, ತುಲ್ಯನಿಂದ ತುಲ್ಯಮಿತ್ರಾರಿ ಪಕ್ಷಯೋ, ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಹೇಗೆ ನೋಡಿ, ಮಾನಾಪಮಾನಯೋ ತುಲ್ಯ ಅದನ್ನೇ ಹೇಳೋದು ದಾಸರು. ಮಾನಾಭಿಮಾನವು ನಿನ್ನದೋ ಎನಗೇನೋ, ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೇನೋ, ರಂಗಯ್ಯ ರಂಗ ನಿನ್ನ ಕಾಯಬೇಕೋ. ಮಾನಗಳಾಗಲಿ ಅಪಮಾನಗಳಾಗಲಿ ಅದು ಪರಮಾತ್ಮನ ಇಚ್ಛೆಯೇ ಹಾಗಿತ್ತು. ನಾ ಏನು ಮಾಡಲಿ? ಅಪಮಾನವಾದಾಗ ಅಪಮಾನವು ಹೇಗೆ ಹೇಯವೋ, ಮಾನವು ಸನ್ಮಾನಗಳೂ ಆದಾಗ ಅದು ಕೂಡ ಹೇಯ. ಬಹಳ ಬಹಳ ಅದನ್ನು ಮನಸ್ಸಿಗೆ ತಗೊಂಡ್ಬಿಟ್ರೆ ಅಹಂಕಾರ ಕಾಯ್ತಾ ಇರುತ್ತೆ. ನಮ್ಮ ಮನೆ ಬಾಗಿಲಲ್ಲೇ, ನಮ್ಮ ಮನಸ್ಸಿನ ಬಾಗಿಲಲ್ಲೇ ಕಾಯ್ತಾ ಇರ್ತದೆ. ಗುಣಾತೀತನೇ ಆಗಿರಬಹುದು ಅವನು. ಸ್ವಲ್ಪ ಯಾರಾದರೂ ಪ್ರಶಂಸೆ ಮಾಡಿದರನ್ನ ಸ್ವೀಕಾರ ಮಾಡಿದರೆ ಬಂತು ಅಹಂಕಾರ. ಬಂದಿದ್ದೂ ಗೊತ್ತಾಗೋದಿಲ್ಲ. ಗಾಳಿಯಲ್ಲಿ ಎಷ್ಟು ಆಟಮ್ಸ್ ಇವೆ ಈಗ, ಕಾಣಿಸುತ್ತಾ? ಕಾಣೋದಿಲ್ಲ. ಹಾಗೆ ಇರುತ್ತೆ, ಕಾಣೋದಿಲ್ಲ ಅಹಂಕಾರ. ಹಾಗೆ ಒಬ್ರು ಮಾಡಿದಾಗ ಸ್ವಲ್ಪ ಬೇಡ ಅಂತ ಹೇಳ್ದ, ಇನ್ನೊಬ್ರು ಅವನ ಪ್ರಶಂಸೆ ಮಾಡಿ ಸ್ವಲ್ಪ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನಿಸ್ತು, ಅದನ್ನು ಸ್ವೀಕಾರ ಮಾಡ್ದ. ಇನ್ನೊಂದು 10 ಜನ ಮಾಡಿದ್ರು,
ಸ್ವಲ್ಪ ಸ್ವೀಕಾರ ಮಾಡೋದು ಬಂತು ಅಹಂಕಾರ ಅಲ್ಲಿ. ಹಾಗೇ ಬೆಳೀತಾ 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 ಹೋಯಿತು. ಸಂಪೂರ್ಣವಾಗಿ ಅವನು ಅಹಂಕಾರಾಧೀನನಾಗಿಬಿಡ್ತಾನೆ. ಆದ್ದರಿಂದ ಮಾನ ಅಪಮಾನಗಳನ್ನು ಒಂದೇ ರೀತಿ ಕಾಣುವನು. ತುಲ್ಯ ಮಾನಾಪಮಾನಯೋ ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ. ಮಿತ್ರ ಅರಿಪಕ್ಷ, ಇವನು ಶತ್ರುಪಕ್ಷ, ಇವನು ಶತ್ರು, ಇವನು ಮಿತ್ರ. ನನಗೆ ಮಿತ್ರನಾದರೂ ನಾ ಮಿತ್ರ ಪಕ್ಷದಲ್ಲಿರ್ತೇನೆ, ನಾ ಶತ್ರು ಪಕ್ಷಕ್ಕೆ ಹೋಗೋದಿಲ್ಲ. ಹಾಗಿಲ್ಲ. ಆ ಮಿತ್ರ ಪಕ್ಷ ಹೇಗೆ ಹೇಯವೋ ಹಾಗೆ ಶತ್ರುಪಕ್ಷವು ನನಗೆ ಹೇಯ. ಶತ್ರುಪಕ್ಷ ಹೇಗೆ ಹೇಯವೋ ಹಾಗೆ ಮಿತ್ರಪಕ್ಷವು ನನಗೆ ಹೇಯ. ಅಥವಾ ಮಿತ್ರಪಕ್ಷ ನನಗೆ ಎಷ್ಟು ಬೇಕೋ ಹಾಗೆ ಶತ್ರುಪಕ್ಷವು ನನಗಷ್ಟೇ ಬೇಕು. ಇಬ್ಬರಲ್ಲಿ ಭೇದ ಭಾವ ಮಾಡಬಾರದು. ಇವತ್ತಿಲ್ಲ ನಾಳೆ, ಸಮಯ ಕಳೆದ ಹಾಗೆ ಒಂದು ಕ್ಷಣದಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ಮಿತ್ರ ಇರುವವನು ಶತ್ರು ಆಗಬಹುದು, ಶತ್ರು ಇರೋನು ಮಿತ್ರ ಆಗಬಹುದು. ಕಾಲದ ಚಕ್ರದಲ್ಲಿ ಎಲ್ಲರೂ ಸಿಲುಕಿದ್ದಾರೆ. ಆದ್ದರಿಂದ ಒಂದು ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಅದರಿಂದಾಗಿ ಇವನು ಶತ್ರು ಅಂತೇಳ ಮುಂಚೆಯಿಂದನೇ ಬಂದಿದ್ರೆ, ಅಕಸ್ಮಾತಾಗಿ ನಮಗೆ ಶತ್ರುವಿನಿಂದಲೇ ಕೆಲಸ ಆಗಬೇಕು, ಅವನು ಹಿಡ್ಕೊಂಡ್ರೇನೆ ಕೆಲಸ ಆಗುತ್ತೆ ಅಂತಂದರೆ ನಾವು ಸ್ವಲ್ಪ ದೋಸ್ತಿ ಬೆಳೆಸ್ತೇವೆ ಅವನ ಹತ್ರ. ಅನಿವಾರ್ಯ. ಇಬ್ಬರೂ ಒಂದೇ ಅಂತಿದ್ದು ಬಿಟ್ರೆ ಅವರಾಗಿಯೇ ಬಂದು ನಮಗೆ ಸಹಾಯ ಮಾಡ್ತಾರೆ. ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಉಚ್ಯತೆ. ಎಲ್ಲ ಮತ್ತೆ ಬರುತ್ತಿಲ್ಲ. ಸರ್ವಾರಂಭ ಪರಿತ್ಯಾಗಿ, ಎಲ್ಲ ಕೆಲಸವನ್ನ ಬಿಟ್ಟು, ಎಲ್ಲ ಕರ್ಮಗಳನ್ನು ಬಿಟ್ಟವನು. ಏನಿದು? ಹಾಗಲ್ಲ, ಎಲ್ಲ ಕಾಮ್ಯ ಕರ್ಮಗಳನ್ನು ಬಿಟ್ಟವನು ಅಂತ. ಎಲ್ಲ ಕಾಮ್ಯ ಕರ್ಮಗಳನ್ನು ಬಿಟ್ಟವನು ಅವನು ಗುಣಾತೀತ ಸಹ ಉಚ್ಯತೆ. ಅವನು ಗುಣಾತೀತ ಅಂತ ಕರೆಸಿಕೊಳ್ಳಲ್ಪಡ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ಅರ್ಥ ಮಾಡಬಹುದು. ಪರಮಾತ್ಮನ ಆರಾಧನೆಯನ್ನ ಮಾಡಿದರೆ ನಮಗೆ ಅಪಮಾನ, ಪರಮಾತ್ಮನ ಆರಾಧನೆಯನ್ನ ಬಿಟ್ಟರೆ ನಮಗೆ ಸನ್ಮಾನ. ಈಗಿನ ಒಂದು ಯುಗಗಳು ಹಾಗೆ ಬಂದಿದೆ. ವೈದಿಕ ಬ್ರಾಹ್ಮಣರು ಹಾಗಾದ್ರೆ ಹುಡುಗಿನ ಕೊಡೋದಿಲ್ಲ, ಯಾವಾಗಲೂ ಇಡ್ಲಿ ಒಲಿ ಮೇಲೆ ಇರ್ತಾರೆ, ಮನೆ ತುಂಬ ಹೊಗೆ, ಮಡಿಯಲ್ಲೇ ಇರ್ತಾರೆ, ಪಂಚೆ ಎಣ್ಣೆ ಉಟ್ಕೊಳ್ತಾರೆ, ಯಾವ ದಿನ ಪೂಜೆ ಮಾಡ್ತಾರೆ. ನಮ್ಮ ಹೆಣ್ಣನ್ನು ಕೊಟ್ಟು ಯಾಕೆ ಕಷ್ಟ ಬರೋದು? ಅಂಥವರಿಗೆಲ್ಲ ಕೊಡಬೇಡ್ರಿ. ವೈದಿಕ ಬ್ರಾಹ್ಮಣರು ಬೇಡ ಬೇಡ, ಸುಧಾ ಪಂಡಿತ ಮೊದಲು ಬೇಡ. ಅವನು ಪರಮಾತ್ಮನ ಆರಾಧನೆ ಬಿಟ್ಟಿದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರು, ಹಾಗಾದ್ರೆ ಆಗಬಹುದು. ಅವನಿಗೆ ಸನ್ಮಾನ, ಬೇಕಾದಷ್ಟು ಹೆಣ್ಣು, ಲಕ್ಷ ಲಕ್ಷ ಪ್ಯಾಕೇಜ್ ಅಂತ ಅವನಿಗೆ ಹೀಗೆ ನಡೀತಾ ಇದೆ. ಈಗ ಮದುವೆಯಾಗಿ 2-3 ದಿನಕ್ಕೆ ಡೈವರ್ಸು. ಎದಕ್ಕೆ ಅಂತಂದರೆ ಗಂಡ ದಿನ ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ತೀರ್ಥ ತಗೊಂಡು ಬರ್ತಾನೆ ಅಂತ. ರಾಯರ ಮಠಕ್ಕೆ ಹೋದರೆ ಇನ್ನೇನು ಹೇಳಬೇಕು ಹೇಳಿ? ಪರಮಾತ್ಮನ ಆರಾಧನೆಯನ್ನು ಬಿಟ್ಟರೆ ಸನ್ಮಾನ, ಮಾಡಿದರೆ ಅಪಮಾನ. ಅಥವಾ ಮಾಡಿದರೆ ನಮ್ಮವರು ಶತ್ರುಪಕ್ಷಕ್ಕೆ ಹೋಗ್ತಾರೆ. ನಮ್ಮವರು ಎಷ್ಟೋ ಬಿಟ್ಬಿಡ್ತಾರಪ್ಪ. ಬಿಟ್ರೆ ಶತ್ರುವರು ಕೂಡ ನಮ್ಮ ಮಿತ್ರ ಪಕ್ಷಕ್ಕೆ ಬಂದು ಬಿಡ್ತಾರೆ. ಆದ್ದರಿಂದ ಏನೇ ಆಗಲಿ, ನಮ್ಮವರು ಶತ್ರು ಪಕ್ಷಕ್ಕೆ ಹೋಗಲಿ, ನಮ್ಮನ್ನು ಯಾರು ಬಿಟ್ಟರೆ ಬಿಡಲಿ, ನಮಗೆ ಸನ್ಮಾನವೇ ಆಗಲಿ ಅಪಮಾನವೇ ಆಗಲಿ, ಆದರೆ ನಾನು ಈ ಎರಡರಲ್ಲೂ ಕೂಡ ಸಮಾನತೆಯನ್ನು ಕಂಡುಬಿಟ್ರೆ ಪರಮಾತ್ಮನ ಒಂದು ಆರಾಧನೆಯನ್ನು ಮಾಡುತ್ತಲೇ ಇರ್ತಾನೆ ಆ ಒಬ್ಬ ವ್ಯಕ್ತಿ. ಏನೇ ಆಗಲಿ, ಹೇಗೇ ಆಗಲಿ, ನಮ್ಮವರು ನನ್ನ ಬಿಟ್ಟು ಹೋಗಲಿ ಅಥವಾ ನಮ್ಮವರೇ ನಮಗೆ ಅಪಮಾನ ಮಾಡಲಿ, ಆದರೆ ನಾನು ಪರಮಾತ್ಮನ ಆರಾಧನೆಯನ್ನು ಬಿಡೋದಿಲ್ಲ. ಯಾಕೆ? ಎರಡನ್ನೂ ಸಮಾನವಾಗಿ ಕಾಣುವುದರಿಂದ ಅವನಿಗೆ ಅನಿಸುತ್ತೆ ನಾನು ಪರಮಾತ್ಮನ ಬಿಡಬಾರದು ಅಂತ.
ಅಥವಾ ಗುಣಾತೀತ ಅಂತಂದರೆ ಯಾವುದೇ ಒಂದು ಸಣ್ಣ ಪ್ರಯೋಜನಕ್ಕೆ, ಕ್ಷಣಿಕವಾದಂತಹ ಪ್ರಯೋಜನಕ್ಕೆ ಅವೈಷ್ಣವ ಕರ್ಮಗಳನ್ನು ಮಾಡುವವನೇನಿರ್ತಾನೆ ಅವನು ಗುಣಗಳಿಂದ ಕೂಡಿದವನು. ಅರ್ಥ, ಈ ಸತ್ವರ್ಜಸ್ತಮೋ ಗುಣಗಳಿಂದ ಕೂಡಿದವನು, ಅದರಿಂದ ಆಗುವಂತಹ ವಿಕಾರಕ್ಕೆ ಒಳಗಾದವನು. ಆದರೆ ಗುಣಾತೀತ ಏನಿರ್ತಾನೆ, ಯಾವುದೇ ಒಂದು ತನ್ನ ಒಂದು ಲಾಭಕ್ಕೆ ವೈಷ್ಣವ ಕರ್ಮವನ್ನು ಇಷ್ಟು ಕೋಟಿ ಕೊಡ್ತೀನಂದ್ರೂ ಸರ್ವಥಾ ಮಾಡೋದಿಲ್ಲ, ಸರ್ವಥಾ ಮಾಡೋದಿಲ್ಲ. ಅವನು ಗುಣಾತೀತನು. ಈ ರೀತಿಯಾಗೂ ಅರ್ಥ ಮಾಡಬಹುದು. ಮಿತ್ರಾದಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ. ಸರ್ವಾರಂಭ ಪರಿತ್ಯಾಗಿ ಅಂತಂದರೆ ಸಕಲ ಕಾಮ್ಯಕರ್ಮವನ್ನು ಬಿಟ್ಟವನೇ ಎಂಬುದಾಗಿಯೂ ಕೂಡ ಅರ್ಥ ಮಾಡಬಹುದು. ಅದೇ ಅರ್ಥವನ್ನೇ ಇಲ್ಲೂ ಕೂಡ ಇಟ್ಕೊಳ್ಬೇಕು. ಸರಿ, ಅರ್ಥ ಬರ್ಕೊಳ್ಳಿ. ಮಾನಾಪಮಾನಯೋ ತುಲ್ಯ. ಮಾನಾಪಮಾನಯೋ ತುಲ್ಯ. ಮಾನ ಮತ್ತು ಅಪಮಾನಗಳಲ್ಲಿ ಸಮಾನತೆಯನ್ನು ಹೊಂದಿದವನು. ಮಾನ ಮತ್ತು ಅಪಮಾನಗಳಲ್ಲಿ ಸಮಾನತೆಯನ್ನು ಹೊಂದಿದವನು. ಮಿತ್ರಾರಿ ಪಕ್ಷಯೋ ತುಲ್ಯ. ಮಿತ್ರಾರಿ ಪಕ್ಷಯೋ ತುಲ್ಯ. ಮಿತ್ರ ಶತ್ರು ಪಕ್ಷಗಳಲ್ಲಿ ಸಮಾನ ಮನಸ್ಸನ್ನು ಹೊಂದಿದವನು. ಮಿತ್ರ ಶತ್ರು ಪಕ್ಷಗಳಲ್ಲಿ ಸಮಾನ ಮನಸ್ಸನ್ನು ಹೊಂದಿದವನು. ಸರ್ವಾರಂಭ ಪರಿತ್ಯಾಗಿ. ಸರ್ವಾರಂಭ ಪರಿತ್ಯಾಗಿ. ಸಕಲ ಕಾಮ್ಯಕರ್ಮಗಳನ್ನು ಬಿಟ್ಟವನು. ಯಾರೋ ಸಕಲ ಕಾಮ್ಯಕರ್ಮಗಳನ್ನು ಬಿಟ್ಟವನು ಯಾರೋ ಸಹ ಅವನು ಗುಣಾತೀತಃ ಉಚ್ಯತೆ. ಗುಣಾತೀತಃ ಉಚ್ಯತೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಸುಮ್ಮನೆ ಪದಛೇದನೆ. ಗುಣ ಅತೀತ ಅಂದ್ರೆ ಈ ಮೂರು ತ್ರಿಗುಣಗಳನ್ನ ದಾಟಿದ್ದವನು ಅಂತ ಅನ್ಕೋಬೇಕಲ್ಲ? ಹೌದು. ಧನ್ಯವಾದ. ಸರಿ, ಮುಂದಿನ ಇನ್ನೊಂದು ಶ್ಲೋಕವನ್ನು ಮಾಡೋಣ. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವ ಅರ್ಜುನ ಪ್ರಶ್ನೆ ಕೇಳಿದ್ದ, ಕಿಮಾಚಾರಃ ಕಥಂ ಚ ಏತಾನ್, ಕಥಂ ಯಾವ ಉಪಾಯದಿಂದ ಅವನು ಈ ಮೂರು ಗುಣಗಳನ್ನು ದಾಟ್ತಾನೆ, ಮೂರು ಗುಣಗಳಿಂದ ಆಗುವ ವಿಕಾರಕ್ಕೆ ಇವನು ಬಂಧಿತನಾಗೋದಿಲ್ಲ ಅಂತಂದರೆ ಆ ಒಂದು ಉಪಾಯವನ್ನು ಹೇಳ್ತಾ ಇದ್ದಾನೆ.
ಭಕ್ತಿ ಯೋಗೇನ. ಎಷ್ಟು ಅದ್ಭುತ ನೋಡಿ. ಅವ್ಯಭಿಚಾರೇಣ ಭಕ್ತಿ ಯೋಗೇನ. ಯಾವ ವ್ಯಭಿಚಾರ ಇಲ್ಲ. ಏನು ವ್ಯಭಿಚಾರ? ಅಡೆತಡೆಗಳಿಲ್ಲ. ಸದಾಕಾಲ ಭಕ್ತಿಯನ್ನ ಮಾಡ್ತಾ ಇರ್ತಾನೆ. ಅನಂತ ಅನವದ್ಯ ಕಲ್ಯಾಣ ಗುಣಶಾಲಿನಃ ಸ್ವಾತ್ಮಾತ್ಮೀಯ ವಸ್ತುಭ್ಯ ಅನೇಕ ಗುಣಾಧಿಕಃ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿರಿತಿ ಪ್ರೋಕ್ತಃ. ಸುಧಾದಲ್ಲಿ ಹೇಳ್ತಾರೆ ಟೀಕಾಕೃತ್ಪಾದ, ಅನೇಕ ಬಾರಿ ಹೇಳಿದ್ದೇನೆ ನಿಮಗೆ ನೋಡಿ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ, ಸಾವಿರಾರು ಅಡೆತಡೆಗಳು ಬಂದರೂ ಪ್ರತಿಬದ್ಧವಾಗದೇ ಇರುವಂತಹ ನಿರಂತರವಾದ ಪ್ರೇಮದ ಪ್ರವಾಹವೇನೇ ಭಕ್ತಿ. ಅಂತಹ ಅದ್ಭುತ. ಅವ್ಯಭಿಚಾರೇಣ, ನಿತ್ಯವಾದ ಸದಾಕಾಲ ಪ್ರತಿನಿತ್ಯ ಭಕ್ತಿ ಮಾಡ್ತಾ ಇರ್ತಾನೆ ಪರಮ. ಪ್ರತಿ ಕ್ಷಣವೂ ಭಕ್ತಿ ಮಾಡ್ತಾ ಇರ್ತಾನೆ. ಯೋಗ ಅಂತಂದ್ರೆ ಉಪಾಯ ಅಂತ ಅರ್ಥ. ಯಹ ಯಾರು ಮಾಂ ನನ್ನನ್ನ ಅವ್ಯಭಿಚಾರವಾದ ಭಕ್ತಿ ಯೋಗದಿಂದ ಸೇವನೆ ಮಾಡ್ತಾರೋ ಅಂತಹ ವ್ಯಕ್ತಿ ಈ ಗುಣತ್ರಯದ ಅಭಿಮಾನಿಯಾಗಿರುವಂತಹ ಶ್ರೀಭೂ ದುರ್ಗೆಯರ ಬಂಧನದಿಂದ ಮುಕ್ತನಾಗ್ತಾನೆ. ಸಹ ಗುಣಾನ್ ಸಮತೀತ್ಯ ಏತಾನ್ ಗುಣಾನ್ ಸಮತೀತ್ಯ ಬ್ರಹ್ಮಭೂಯಾಯ ಕಲ್ಪತೆ. ಇಲ್ಲಿ ಬ್ರಹ್ಮ ಶಬ್ದ ಚಿತ್ ಪ್ರಕೃತಿ ವಾಚ್ಯ ಹೇಳಿದ್ದೇನೆ. ಪ್ರಕೃತಿಯಲ್ಲಿ ಎರಡು ವಿಧ, ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ. ಬ್ರಹ್ಮಭೂಯಾಯ, ಚಿತ್ ಪ್ರಕೃತಿಯಂತೆ ಆಗುವನು. ಹಾಗಾದ್ರೆ ಲಕ್ಷ್ಮಿಯಂತೆ ಆಗುವನು. ನೋಡಿ, ವಿಚಾರ ಮಾಡಿ. ಲಕ್ಷ್ಮಿಯಂತೆ ಆಗುವನು ಅಂತಂದ್ರೆ ಲಕ್ಷ್ಮಿಯಂತೆ ಪ್ರಿಯನು ನನಗಾಗುವನು. ಎಷ್ಟು ಯಾರು ಕೊಟ್ಟಾರ್ರಿ? ತನ್ನ ಹೆಂಡತಿ ಸ್ಥಾನ. ಹೆಂಡತಿ ನನಗೆ ಎಷ್ಟು ಪ್ರಿಯಳು ನನ್ನ ಲಕ್ಷ್ಮೀ ದೇವಿ, ಅಷ್ಟೇ ಭಕ್ತಿ ಯಾರು ನನ್ನಲ್ಲಿ ಮಾಡ್ತಾ ಇರ್ತಾರೋ ಸದಾಕಾಲ ಅವರೂ ನನಗೆ ಅಷ್ಟೇ ಪ್ರಿಯ. ಲಕ್ಷ್ಮಿಯಷ್ಟೇ ನೋಡಿ, ಲಕ್ಷ್ಮಿಯ ಯೋಗ್ಯತೆ ಬಹಳ ಅನಂತ ಇದೆ ನಮಗೆ ಅವಳಿಗೆ ನೋಡಿಕೊಂಡ್ರೆ. ಆದರೆ ಪರಮಾತ್ಮ ಭಕ್ತಿಯನ್ನು ಮಾಡೋದರಿಂದ, ಭಕ್ತಿ ಎಂಬ ಒಂದು ಉಪಾಯದಿಂದ ಲಕ್ಷ್ಮಿಯ ಸ್ಥಾನ ಅಲ್ಲ, ಲಕ್ಷ್ಮಿ ಕೊಡುವಷ್ಟು ಪ್ರೀತಿ ನಮಗೆ ಕೊಡ್ತಾನೆ. ಅಂತಹ ಪರಮ ಪುರುಷ ಇರಬೇಕು. ಬ್ರಹ್ಮ ಶಬ್ದದಲ್ಲಿ ಚಿತ್ ಪ್ರಕೃತಿ ವಾಚ್ಯ. ಬ್ರಹ್ಮಭೂಯಾಯ, ಹಾಗಾದ್ರೆ ಚಿತ್ ಪ್ರಕೃತಿಯಂತೆ ಅವನು ಆಗ್ತಾನೆ. ಅಂದ್ರೆ ಹೇಗೆ ಲಕ್ಷ್ಮೀ ಚಿತ್ ಪ್ರಕೃತಿಯ ಲಕ್ಷ್ಮೀದೇವಿ ಹೇಗೆ ನನಗೆ ಪ್ರಿಯಳೋ, ಹಾಗೆ ಗುಣಾತೀತನು ನನಗೆ ಬಹಳ ಬಹಳ ಪ್ರಿಯನಾಗ್ತಾನೆ, ಬಹಳ ಪ್ರಿಯನಾಗ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸಮಯ ಇದೆ, ಸರಿ ಇದೆ, ಅದರ ಅರ್ಥವನ್ನು ಹೇಳ್ತೇನೆ. ಯಹ ಯಾವ, ಯಾರು, ಯಹ ಯಾರು ಅವ್ಯಭಿಚಾರೇಣ ಭಕ್ತಿಯೋಗೇನ, ಅವ್ಯಭಿಚಾರೇಣ ಭಕ್ತಿಯೋಗೇನ ನಿರಂತರವಾದ ಅಪ್ರತಿಬದ್ಧವಾದ ಭಕ್ತಿ ಎಂಬ ಉಪಾಯದಿಂದ, ನಿರಂತರವಾದ ಅಪ್ರತಿಬದ್ಧವಾದ ಭಕ್ತಿ ಎಂಬ ಉಪಾಯದಿಂದ ಮಾಂಚ ನನ್ನನ್ನು, ಮಾಂಚ ನನ್ನನ್ನು ಸೇವತೆ ಸೇವಿಸುತ್ತಾನೋ, ಸೇವತೆ ಸೇವಿಸುತ್ತಾನೋ ಸಹ ಅವನು, ಸಹ ಅವನು
ಏತಾನ್ ಗುಣಾನ್, ಈ ಸತ್ವರಜಸ್ತಮೋ ಅಭಿಮಾನಿನಿಯಾದ, ಈ ಸತ್ವರಜಸ್ತಮೋ ಗುಣಗಳ ಅಭಿಮಾನಿ ಶ್ರೀದುರ್ಗೆಯರ, ಶ್ರೀಭೂದುರ್ಗೆಯರ ಈ ಏತಾನ್ ಗುಣಾನ್ ಅಥವಾ ಗುಣತ್ರಯದ ಅಭಿಮಾನಿ ಶ್ರೀಭೂದುರ್ಗೆಯರ ಬಂಧನದಿಂದ, ಗುಣತ್ರಯದ ಅಭಿಮಾನಿ ಶ್ರೀಭೂದುರ್ಗೆಯರ ಬಂಧನದಿಂದ ಸಮತೀತ್ಯ ಮುಕ್ತನಾಗಿ, ಸಮತೀತ್ಯ ಮುಕ್ತನಾಗಿ, ಬ್ರಹ್ಮಭೂಯಾಯ ಚಿತ್ ಪ್ರಕೃತಿಯಂತೆ, ಚಿತ್ ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮೀದೇವಿಯಂತೆ, ಇದು ಒಟ್ಟಿಗೆ ಬರ್ಕೊಂಬಿಡಿ, ಕ್ಷಮಿಸಿ, ಬ್ರಹ್ಮಭೂಯಾಯ ಕಲ್ಪತೆ ಒಟ್ಟಿಗೆ ಬರ್ಕೊಂಬಿಡಿ, ಬ್ರಹ್ಮಭೂಯಾಯ ಕಲ್ಪತೆ. ಚಿತ್ ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮಿಯಂತೆ ಅವನೂ ನನಗೆ ಪ್ರಿಯನಾಗುವನು. ಚಿತ್ ಪ್ರಕೃತಿಯಾದ ಲಕ್ಷ್ಮೀದೇವಿಯಂತೆ ಅವನು ನನಗೆ ಪ್ರಿಯನಾಗುವನು. ಪ್ರಶ್ನೆಯಿಂದ ಕೇಳಿ. ಇನ್ನ ಒಂದು ಶ್ಲೋಕ ಇದೆ, ನಾಳೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.